ಎರಡು ನರಗಳ ಜಂಕ್ಷನ್ ಮೆರಿಡಿಯನ್ ಪಾಯಿಂಟ್. ಶಕ್ತಿ ಕೇಂದ್ರಗಳು. ಈಗ ನಮ್ಮ KRS ಕಟ್ಟೆ ತುಂಬುತ್ತಾ ಇದೆ ನೀರು ಮೈಸೂರಲ್ಲಿ. ಮೈಸೂರಿಂದ ಬ್ಯಾಂಗ್ಳೂರಿಗೆ ನೀರು ಬಿಡ್ತಾರೆ. ಹೇಗೆ ಬಿಡ್ತಾರೆ? ಏನು ಚಾನಲ್ ಅದು? ವಾಟರ್ ಚಾನಲ್ಸ್. ಪೈಪುಗಳು ಹಾಕ್ತಾರೆ, ದೊಡ್ಡ ದೊಡ್ಡ ಪೈಪುಗಳು. ಫಸ್ಟ್ ಕಾಲುವೆಗಳು. ಆ ಕಾಲುವೆಗಳು ನಿಮ್ಮ ಊರಿಗೆ ಬಂದು ತಲುಪಿದಾಗ ಕಾಲುವೆ ಇರಲ್ಲ, ಪೈಪುಗಳಾಗುತ್ತೆ. ಅದು ಆ ಪೈಪುಗಳು ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಟ್ಯಾಪ್ ಹಾಕ್ತೀರಾ, ತಿರುಗಿಸಿದ್ರೆ ನೀರು ಬರುತ್ತೆ. ಬರೀ ಪೈಪ್ ಹಾಕ್ಬಿಟ್ಟು ಕಾಲುವೆ ಕಟ್ಟಿ ಪೈಪ್ ಹಾಕ್ಬಿಟ್ಟು ಟ್ಯಾಪ್ ತಿರುಗಿಸಿದ್ರೆ ನೀರು ಬಂದ್ಬಿಡುತ್ತಾ? 150 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಹೇಗೆ ಟ್ರಾವೆಲ್ ಮಾಡುತ್ತೆ? ಪಂಪ್ ಮಾಡಿ ಬೇರೆ ಕಡೆ ಕೊಟ್ಟು ಮತ್ತೆ ಅದರಿಂದ ಚಾನಲ್ ಆಗುತ್ತೆ. ಪಂಪ್ ಮಾಡಬೇಕು. ಪಂಪ್ ಮಾಡೋದಕ್ಕೆ ಮೋಟರ್ ಬೇಕು. ಅಡ್ಡಡ್ಡ 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 ಓವರ್ ಟ್ಯಾಂಕ್ಗಳು ಕಟ್ತಾರೆ. ಆ ನೀರಿನ ಓಡಾಟ ಫೋರ್ಸ್ ಜಾಸ್ತಿ ಆಗಕ್ಕೆ. ಹಾಗೆ 9,000 ಕಿಲೋಮೀಟರು, ಬರೀ 150 ಕಿಲೋಮೀಟರ್ಗೆ ಎಷ್ಟೊಂದು ಪಂಪ್ ಹೌಸ್ಗಳು, ಎಷ್ಟೊಂದು ಓವರ್ ಟ್ಯಾಂಕ್ಗಳು. ಬರೀ 150 ಕಿಲೋಮೀಟರ್ಗೆ. ಇದು ಎಷ್ಟಿದೆ ಒಳಗಡೆ? 9,000 ಕಿಲೋಮೀಟರು. ಎಷ್ಟು ಓವರ್ ಟ್ಯಾಂಕ್ಗಳು, ಎಷ್ಟು ಪಂಪ್ ಹೌಸ್ಗಳು, ಎಷ್ಟು ಮೋಟರ್ಗಳು. ಆ ಮೋಟರ್ ಪವರ್ ಏನು? ಭಗವಂತ ಇಲ್ಲ ಅಂತಾರೆ ಕೇಳಿದ್ರೆ. ಚಪ್ರಿಲಿ ಹೊಡಿತಾರೆ ಭಗವಂತನ. ಅದು ರಾಮನ್ನ ಹೊಡಿತಾರೋ ಕೃಷ್ಣನ ಹೊಡಿತಾರೋ, ಚಪ್ರಿಲಿ ಹೊಡಿತಾರೆ. ಎಂಥ ವಿಸ್ಮಯ ಈ ದೇಹ. ಒಂದು ಕ್ಷಣ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಬಿಟ್ರೆ ಎಷ್ಟು ಮಾಡಿದ್ರು ಸಾಲದು ದೇವರಿಗೆ. ಅಷ್ಟು ಕೊಟ್ಟಿದ್ದಾನೆ ಒಳಗಡೆ. ಆ ಎನರ್ಜಿ ಸೆಂಟರ್, ಶಕ್ತಿ ಕೇಂದ್ರಗಳು ಅಂತ ಏನು ಹೇಳ್ತೀವಿ, ಅದು ಬ್ಲಡ್ಡನ್ನು ಪಂಪ್ ಮಾಡುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಳ್ಳಿ 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 ಒಂದೇ ಸಮನಾಗಿ ಒಂದೇ ಸ್ಪೀಡು. ಹೃದಯದ ಬಡಿತದಲ್ಲಿ ಶುರುವಿನಲ್ಲಿ ಏನು ಸ್ಪೀಡ್ ಇರುತ್ತೆ, ಅದೇ ಸ್ಪೀಡು ಕೊನೆ ಸೆಲ್ಲಿಗೆ ಹೋಗಿ ತಲುಪುವಾಗ ಇರುತ್ತೆ. ಆ ಶಕ್ತಿ ಕೇಂದ್ರಗಳು 105 ಶಕ್ತಿ ಕೇಂದ್ರಗಳು, ಮೆರಿಡಿಯನ್ ಪಾಯಿಂಟ್ಸ್. ಅದನ್ನು ಸಂಸ್ಕೃತದಲ್ಲಿ ಚಕ್ರಗಳು ಅಂತ ಕರಿತೀವಿ. 105 ಚಕ್ರಗಳು. ಈ ಚಕ್ರಗಳು ಹೊರಮುಖವಾಗಿ ಸಟಲ್ ಬಾಡಿ, ಕಣ್ಣಿಗೆ ಕಾಣದೇ ಇರೋ ಸೂಕ್ಷ್ಮ ರೀತಿಯಲ್ಲಿದೆ. ಈ ಚಕ್ರಗಳು ಹೊರಮುಖವಾಗಿ ಚಕ್ರಗಳು ಅಂತ ಕರೆಯಲ್ಪಡುತ್ತೆ, ಒಳಮುಖವಾಗಿ ಗ್ರಂಥಿಗಳು ಅಂತ ಕರೆಯಲ್ಪಡುತ್ತೆ. 105 ಗ್ರಂಥಿಗಳಿದೆ ದೇಹದ ಒಳಗಡೆ. ಇನ್ನೂ ಜಾಸ್ತಿ ಇದೆ, ಆದರೆ ಇಂಪಾರ್ಟೆಂಟ್ ಆಗಿ 105 ಗ್ರಂಥಿಗಳು. 105 ಮೇಜರ್ ಮೈನರ್ ಚಕ್ರಗಳು. ಅದರಲ್ಲಿ ಮೇಜರ್ ಚಕ್ರಗಳು ನಿಮ್ಮ ಬೆನ್ನು ಉರಿಯಲ್ಲಿ 7 ಚಕ್ರಗಳಿದೆ, 7 ಎನರ್ಜಿ ಸೆಂಟರ್ ಇದೆ, 7 ಗ್ರಂಥಿಗಳಿದೆ. ಗ್ರಂಥಿಗಳೇ ಚಕ್ರ. ಆದರೆ ಚಕ್ರ ಅಂತ ಹೊರಗೆ ಕಡಿತೀವಿ, ಒಳಗೆ ಗ್ರಂಥಿ ಅಂತ ಕರಿತೀವಿ. ಚಕ್ರದ ಕೆಲಸವೇ ಬೇರೆ, ಗ್ರಂಥಿಯ ಕೆಲಸವೇ ಬೇರೆ. ಗ್ರಂಥಿಯಿಂದ ಹೊರಗಡೆ ಅದು ಎಕ್ಸ್ಪೋಸ್ ಆಗಿದ್ದರೂ ಕೂಡ ಆ ಗ್ರಂಥಿ ಮಾಡೋ ಕೆಲಸನೇ ಬೇರೆ, ಚಕ್ರ ಮಾಡೋ ಕೆಲಸವೇ ಬೇರೆ. ನಿಮ್ಮ ಮನಸ್ಸು ಅಂತಃಕರಣ. ಅಂತಃಕರಣ ಅಂದರೆ ಏನು? ಅಹಂಕಾರ, ಮನಸ್ಸು, ಬುದ್ಧಿ, ಅಹಂಕಾರ, 3 ಸೇರಿದ್ದನ್ನು ಅಂತಃಕರಣ ಅಂತೀವಿ. ಮನಸ್ಸು, ಬುದ್ಧಿ, ಅಹಂಕಾರ 3 ಸೇರಿದ್ರೆ ಅಂತಃಕರಣ. ಆ ಅಂತಃಕರಣವನ್ನು ಟ್ರಿಗರ್ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡೋ ಹಾಗೆ ಮಾಡುತ್ತೆ ನಿಮ್ಮ ಮನಸ್ಸು. ಇದು ತುಂಬ ಡೀಪಾಗಿ ಹೋದರೆ ತುಂಬ ಡೀಪಾಗಿ ಹೋಗಬೇಕಾಗತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನುಗ್ಗೋದು ಡೀಪಾಗಿ ಎಳ್ಕೊಂಡು ಹೋಗುತ್ತೆ ನಮ್ಮನ್ನು. ಇದು ಒಂದು ವಾರದಲ್ಲಿ ಮುಗಿಸೋಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ಹೇಳ್ಬಿಟ್ರೆ ಹೆಸರಲ್ಲಿ 1 ವಾರ ಸಾಧ್ಯವೇ ಇಲ್ಲ. ಇದು ಸಮುದ್ರ. ಇದು
ಜ್ಞಾನ ಭಂಡಾರ ಎಷ್ಟು ನೀವು ಕಲ್ತರೂ ಸಾಲದು.